ಆಮೇಲೆ ಕಾರು ಹೀರೋ ಜೋಡಿ ಎಲ್ಲನೂ ಈ ಸಿನಿಮಾದಿಂದ ಬರಲಿ ಅಂತ ನಾನು ಈ ಪುರಾತನ ಫಿಲಿಮ್ಸ್ ತಂಡಕ್ಕೆ ನಾನು ಈ ನಮ್ಮ ಸಣ್ಣ ಮುತ್ತಣ್ಣ ನಾನು ಕೇಳ್ಕೊತೀನಿ. ಅದಲ್ಲದೆ ಇನ್ನು ಡೈನಾಮಿಕ್ ಆ್ಯಂಡ್ ಯಂಗ್ ಡೈನಾಮಿಕ್ ಅಣ್ಣನ ಮನೆಯಲ್ಲಿ ಈ ಎಲ್ಲರೂ ಕಲಾವಿದ್ರೆ, ಅತ್ತಿಗೆ ಕಲಾವಿದರು, ಅದು ಮರ ಗಿಡ ಬಳ್ಳಿ ಎಲ್ಲ ಹಾಕಿ ಮಾಡ್ತೇವೆ ನಾವು. ನಿಮ್ಮ ಮನೆಯಲ್ಲಿ ಎಲ್ಲರೂ ಹಾಗಾಗಿ ಆ ಥರದ ಒಂದು ಕುಟುಂಬದಿಂದ ಯಾವುದೇ ಸಿನಿಮಾ ಕುಟುಂಬದವರು, ಸಿನಿಮಾ ಕಲಾವಿದರು ಮತ್ತೆ ಈ ಒಂದು ನಮ್ಮ ಸಿನಿಮಾ ಲೋಕಕ್ಕೆ ಬಂದಾಗ ನಮಗೊಂದು ಹೌದು ನಮ್ಗೆ ಅದೊಂದು ಸಣ್ಣ ಒಂದು ಖುಷಿ ಇರುತ್ತೆ. ಒಂದು ಬಹಳ ಇದು ಈಗ ಬೆಳಿಬೇಕು, ಇವರು ಉಳಿಬೇಕು, ಅವ್ರ ತಂದೆ ತಾಯಿ ಹೆಸರನ್ನ ಗಳಿಸ್ಬೇಕು ಅನ್ನೋದು ಒಂದು ಸಣ್ಣ ಆಸೆ ಯಾವುದೇ ಕಲಾವಿದರ ಮಕ್ಕಳಾಗಿ. ಆ ಗುಣಗಳೆಲ್ಲವೂ ಪ್ರಜ್ವಲ್ಗೂ ಇದೆ. ನಾನು ಪ್ರಜ್ವಲ್ ಫಸ್ಟ್ ಪಿಕ್ಚರ್ ನಾನು ಪ್ರಜ್ವಲ್ ಜೊತೆನೇ ಮಾಡಿದ್ದು 6 ಅಂದ್ಬಿಟ್ಟು. ಈಗ ನಾನು ಪ್ರಣವ್ ಜೊತೆನೂ ಮಾಡ್ತಾ ಇದ್ದೀನಿ. ಅವೆಲ್ಲ ಗುಣಗಳು ನಿಜವಾಗ್ಲೂ ಇದ್ದಾವೆ, ಭಾಳ ಖುಷಿಯಾಗುತ್ತೆ. ಇನ್ನು ಯಾಕೆ ನಾನು ಅದನ್ನು ಹೇಳ್ತೀನಿ ಅಂದರೆ, ಒಂದು ಸಿನಿಮಾ ಕುಟುಂಬ ಈಗ ಎಲ್ಲ ಸಿನಿಮಾ ವಿಚಾರಗಳು, ಸಿನಿಮಾದ ಬದುಕಿಗೆ, ಸಿನಿಮಾದ ರೀತಿ ಹೆಂಗೆ, ಸಿನಿಮಾದ ರೀತಿ ರಿವರ್ಸು, ಅದು ತುಂಬ ಎಷ್ಟೇ ಬೆರಗಿರಲಿ, ಎಷ್ಟೇ ಬೆಳಗಿರಲಿ, ತುಂಬ ಸರಳ ಅಂತ ತೋರಿಸ್ಕೊಟ್ಟಿದ್ದು ರಾಜ್ಕುಮಾರ್ ಫ್ಯಾಮಿಲಿಗೆ. ಏನು ಇದೆಲ್ಲ ನಿಮ್ದೆ, ಇದೆಲ್ಲ ನೀವು ಕೊಟ್ಟಿದ್ದೆ, ಇದು ಯಾವುದೂ ನಮ್ದಲ್ಲ, ಅದೆಲ್ಲ ನಿಮ್ಮದೆ ಅಂತ ತೋರಿಸ್ಕೊಟ್ಟು ಈ ನಾವು ಮನುಷ್ಯಗಳನ್ನ ನಾವು ಹಿಂಗಿರ್ಬೇಕು ಅಂತೇಳಿ ತೋರಿಸ್ಕೊಟ್ಟಿದ್ದು ರಾಜ್ಕುಮಾರ್ ಅವರು ಫ್ಯಾಮಿಲಿ. ಅದು ಶಿವಣ್ಣ ಆಗ್ಬೋದು, ಅಪ್ಪು ಸರ್ ಆಗ್ಬೋದು, ರಾಘಣ್ಣ ಆಗ್ಬೋದು, ಈಗ ಬರ್ತಿರೋ ಎಲ್ಲರೂ, ಯಾವುದು ನಮ್ಮ ಮುರಳಿ ಅವರಾಗ್ಬೋದು, ವಿಜಯ ರಾಘವೇಂದ್ರ. ಒಂದ್ಸರಿ ಯಾವುದೋ ಫಂಕ್ಷನಲ್ಲಿ ನಾನು ವಂಶೋದ್ಧಾರಕ ಅಂತ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಲಕ್ಷ್ಮೀ ಮೇಡಮ್ ಈ ಮಾತು, ನಿಮ್ಗೆಲ್ಲರಿಗೂ ನಿಮ್ಮ ಮಾಮಂದು ಸರಳತೆ, ವಿಧೇಯತೆ, ವಿನಯತೆ ನಿಮ್ಗೆಲ್ಲರಿಗೂ ಇದೆ ಕಣೋ. ಮಿಕ್ದವ್ರೆಲ್ಲರೂ ಸುಮ್ಮನೆ ಹಾಯ್ 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 ಅಂತ ಹೋಗ್ತಾರೆ, ನೀವೆಲ್ಲ ಬಂದರು ಓಡ್ ಬಂದ್ರೆ ಮಾತಾಡ್ಕೊಂಡು ಬರ್ತೀರಾ ಅಂತ ಲಕ್ಷ್ಮೀ ಮೇಡಮ್ ಹೇಳಿದ ಮಾತು. ಅಣ್ಣ, ಸಿನಿಮಾ ರಂಗಕ್ಕೆ, ನಿಜವಾಗ್ಲೂ ಸಿನಿಮಾ ರಂಗಕ್ಕೆ ಒಂದು ವಿನಯ, ಒಂದು ವಿಧೇಯತೆ, ಇದೆಲ್ಲ ನೀವು ಕೊಟ್ಟಿದ್ದು ನೋಡ್ತೀನಿ. ಕನ್ನಡ, ವಿಶೇಷ ಕನ್ನಡ ಸಿನಿಮಾಕ್ಕೆ ಹೀಗೆ ಕೈ ಮುಕ್ಕೊಂಡೇ ಹೋಗ್ಬೇಕು ಅಂತ ತೋರಿಸ್ಕೊಟ್ಟಿದ್ದು, ಅದನ್ನು ಪಾಲಿಸಿದ್ದು ಅಣ್ಣವ್ರ ಫ್ಯಾಮಿಲಿ. ಅದೇ ರೀತಿ ನಾವು ಇನ್ನು ದೇವನ ಬಗ್ಗೆ ನಾವು ಎಲ್ಲ ಪ್ರಾರಂಭಕ್ಕೆ ಅವ್ರು ಕಲಾವಿದರು ರೂಪದಲ್ಲಿ ಬಂದ್ಬಿಟ್ರು. ಇಲ್ಲ, ನಾನು ಹೀರೋ ಆದ್ರು ಇವತ್ತು